ಹಾಯ್ ಫ್ರೆಂಡ್ಸ್, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕುಟುಂಬದ ಬಗ್ಗೆ ನಿಮಗೆ ಗೊತ್ತಾ? ಇವರ ತಮ್ಮ ಕೂಡ ಶಾಸಕ ಅನ್ನೋದು ಗೊತ್ತಾ? ಇವರ ಮಗ ಮೃಣಾಲ್ ಎಷ್ಟು ಓದಿದ್ದಾರೆ? ಇವರ ಅಳಿಯನ ಬಗ್ಗೆ ಸುದ್ದಿ ಬರ್ತಾ ಇರುತ್ತಲ್ವಾ, ಅವರು ಯಾರು? ಲಕ್ಷ್ಮಿ ಹೆಬ್ಬಾಳ್ಕರ್ಗೂ ಭದ್ರಾವತಿ ಶಾಸಕ BK ಸಂಗಮೇಶ್ಗೂ ಏನು ಲಿಂಕ್? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ಕೂಡ ಶಾಸಕ. ಹೆಬ್ಬಾಳ್ಕರ್ ಬಲಗೈ ಬಂಟ ಚನ್ನರಾಜ್. ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಬಸವರಾಜ್ ಹಟ್ಟಿಹೊಳಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಪತಿ ರವೀಂದ್ರ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸಪೋರ್ಟ್ ಕೊಡ್ತಾ ಬಂದಿದ್ದಾರೆ. ಆದ್ರೆ ಮುಂದೆ ನಿಂತು ರಾಜಕೀಯದಲ್ಲಿ ತೊಡಗಿಸಿಕೊಂಡಿಲ್ಲ. ಹೀಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ರಾಜಕೀಯದಲ್ಲಿ ಬೆಳೆದಂತೆ ಅವರಿಗೆ ಬೆನ್ನೆಲುಬಾಗಿ ನಿಲ್ಲೋರು ಒಬ್ರು ಬೇಕಿತ್ತು. ಆಗ ಅವರ ತಮ್ಮ ಚನ್ನರಾಜ್ ಹಟ್ಟಿಹೊಳಿ ವಿದೇಶದಲ್ಲಿ ಕೆಲಸ ಮಾಡಿಕೊಂಡಿದ್ರು. ಅವರು ತಮ್ಮ ಕೆಲಸ ಬಿಟ್ಟು ಭಾರತಕ್ಕೆ ವಾಪಸ್ ಬಂದ್ರು. ನಂತರದಲ್ಲಿ ನಿರಂತರವಾಗಿ ಚನ್ನರಾಜ್ ಹಟ್ಟಿಹೊಳಿ ತನ್ನ ಅಕ್ಕ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಪ್ರತಿಯೊಂದು ಹಂತದಲ್ಲೂ ಬೆನ್ನಿಗೆ ನಿಂತಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ರಾಜಕೀಯದಲ್ಲಿ ಮುಂದೆ ಇದ್ರೆ ಹಿಂದೆ ನಿಂತು ಎಲ್ಲಾ ಕೆಲಸಗಳನ್ನು ನೋಡಿಕೊಳ್ಳೋದು ಇವರೇ ಆಗಿದ್ದಾರೆ. ಲಕ್ಷ್ಮಿ ತಾಯಿ ಫೌಂಡೇಶನ್, ಉದ್ಯಮ, ಹೀಗೆ ಎಲ್ಲಾ ಜವಾಬ್ದಾರಿಗಳನ್ನು ಇವರು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಹೀಗಾಗಿಯೇ ಲಕ್ಷ್ಮಿ ಹೆಬ್ಬಾಳ್ಕರ್ ಎಲ್ಲಿಗೆ ಹೋದ್ರೂ ಅವರ ಜೊತೆ ತಮ್ಮ ಚನ್ನರಾಜ್ ಹಟ್ಟಿಹೊಳಿ ಹೋಗೇ ಹೋಗ್ತಾರೆ. ತಮ್ಮನಿಗೆ ಲೋಕಸಭೆ ಟಿಕೆಟ್ ಮಿಸ್, ವಿಧಾನ ಪರಿಷತ್ಗೆ ಕಳುಹಿಸಿದ ಅಕ್ಕ. 2019 ಲೋಕಸಭೆ ಚುನಾವಣೆ ಟೈಮಲ್ಲಿ ತನ್ನ ತಮ್ಮ ಚನ್ನರಾಜ್ಗೆ ಬೆಳಗಾವಿ ಟಿಕೆಟ್ ಕೊಡಿಸಲು ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಯತ್ನಿಸಿದ್ರು. ಆದ್ರೆ ಆಗ ಅದು ಸಾಧ್ಯವಾಗಿರ್ಲಿಲ್ಲ, ಟಿಕೆಟ್ ಸಿಗ್ಲಿಲ್ಲ. ನಂತರದಲ್ಲಿ ವಿಧಾನ ಪರಿಷತ್ಗೆ ಬೆಳಗಾವಿ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾದ 2 ಸದಸ್ಯರ ಅಧಿಕಾರಾವಧಿ ಅಂತ್ಯವಾಯಿತು. ಆಗ ಮತ್ತೆ ತಮ್ಮ ಚನ್ನರಾಜ್ ಪರವಾಗಿ ಫೀಲ್ಡ್ಗೆ ಇಳಿದ ಲಕ್ಷ್ಮಿ ಹೆಬ್ಬಾಳ್ಕರ್ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾದ್ರು. ಚನ್ನರಾಜ್ ಪರವಾಗಿ ಸಿದ್ದರಾಮಯ್ಯ ಸೇರಿದಂತೆ ದೊಡ್ಡ ದೊಡ್ಡ ನಾಯಕರೇ ಹೋಗಿ ಪ್ರಚಾರ ಮಾಡಿದ್ರು. ಅದರ ಫಲವಾಗಿ 2021 ಡಿಸೆಂಬರ್ನಲ್ಲಿ ನಡೆದ ಚುನಾವಣೆಯಲ್ಲಿ ಚನ್ನರಾಜ್ ವಿನ್ ಆದ್ರು. ಈ ಮೂಲಕ ವಿಧಾನ ಪರಿಷತ್ನ ಶಾಸಕರಾಗಿ ವಿಧಾನಸೌಧ ಪ್ರವೇಶಿಸಿದ್ರು. ಇಲಾಖೆಯ ಕೆಲಸಗಳಲ್ಲೂ ಹಸ್ತಕ್ಷೇಪ. ಈ ಸಲ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದಿಂದ ಗೆದ್ದಿರೋ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ನೀಡಲಾಗಿದೆ. ಹೀಗಾಗಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಶ್ನಿಸಲು ಮಾಧ್ಯಮಗಳು ಹೋದಾಗ ಉತ್ತರ ಕೊಡಲ್ಲ ನಡೀರಿ ಅಂತ ಚನ್ನರಾಜ್ ದರ್ಪ ತೋರಿದ್ರು. ಆದ್ರೆ ನಂತರದಲ್ಲಿ ಖುದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ನನ್ನ ತಮ್ಮನ ನಡೆಯಿಂದ ಏನಾದ್ರೂ ಬೇಜಾರಾಗಿದ್ರೆ ಸಾರಿ ಅಂತ ಕ್ಷಮೆ ಕೇಳಿದ್ರು. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಸಚಿವರಾಗಿರೋ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲೂ ಚನ್ನರಾಜ್ ಹಸ್ತಕ್ಷೇಪ ಮಾಡ್ತಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಗೃಹಲಕ್ಷ್ಮಿ ಯೋಜನೆ ಸಂಬಂಧ DCM DK ಶಿವಕುಮಾರ್, ಲಕ್ಷ್ಮಿ ಹೆಬ್ಬಾಳ್ಕರ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಆ ಸಭೆಯಲ್ಲಿ ಚನ್ನರಾಜ್ ಹಟ್ಟಿಹೊಳಿ ಸಂಬಂಧ ಇಲ್ಲದಿದ್ರೂ ಭಾಗಿಯಾಗಿದ್ದು ವಿರೋಧಕ್ಕೆ ಕಾರಣವಾಗಿತ್ತು. ಮೃಣಾಲ್ ಹೆಬ್ಬಾಳ್ಕರ್ ಮಗ. ಲಕ್ಷ್ಮಿ ಹೆಬ್ಬಾಳ್ಕರ್ ಮಗನ ಹೆಸರು ಮೃಣಾಲ್ ಹೆಬ್ಬಾಳ್ಕರ್. ಕಳೆದ ವರ್ಷ ಇವರು ಹುಲಿ ಉಗುರು ಧರಿಸಿರೋ ಫೋಟೋ ವೈರಲ್ ಆಗಿತ್ತು. ಆದ್ರೆ ಅದು ಒರಿಜಿನಲ್ ಅಲ್ಲ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟನೆ ನೀಡಿದ್ರು. ಇವರು 2020 ಡಾಕ್ಟರ್ ಹಿತಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಚಿವೆಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನವೇ ಮಗು ಕೂಡ ಜನಿಸಿದೆ. ಅಂದಹಾಗೆ ಡಾಕ್ಟರ್ ಹಿತಾ ಕಾಂಗ್ರೆಸ್ ನಾಯಕ, ಭದ್ರಾವತಿ ಶಾಸಕರಾಗಿರೋ BK ಸಂಗಮೇಶ್ ಸಹೋದರ BK ಶಿವಕುಮಾರ್ ಅವರ ಮಗಳು. ಮೃಣಾಲ್ ಕೂಡ ರಾಜಕೀಯಕ್ಕೆ ಬಂದಿದ್ದಾರೆ. ಬೆಳಗಾವಿ ಲೋಕಸಭೆ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು. ಆದ್ರೆ ಬಿಜೆಪಿಯ ಜಗದೀಶ್ ಶೆಟ್ಟರ್ ವಿರುದ್ಧ ಸೋಲು ಕಂಡಿದ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಪತಿ ಯಾರು? ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಮೊದಲಿನಿಂದಲೂ ಪತಿ ರವೀಂದ್ರ ಸಹಕರಿಸಿಕೊಂಡು ಬಂದಿದ್ದಾರೆ. ಜಾರಕಿಹೊಳಿ ಸಹೋದರರು, ಅದರಲ್ಲೂ ರಮೇಶ್ ಜಾರಕಿಹೊಳಿ ಪ್ರಭಾವವನ್ನು ಎದುರಿಸುವ ಸಾಮರ್ಥ್ಯವನ್ನು ರವೀಂದ್ರ ಹೊಂದಿದ್ದಾರೆ. ಅಷ್ಟರ ಮಟ್ಟಿಗೆ ಬೆಳಗಾವಿಯಲ್ಲಿ ಅವರು ಪ್ರಭಾವಿಯಾಗಿದ್ದಾರೆ. ಪ್ರತಿ ಹೆಜ್ಜೆಯಲ್ಲೂ ಪತ್ನಿ ಲಕ್ಷ್ಮಿಗೆ ಸಾಥ್ ಕೊಡ್ತಾ ಬಂದಿದ್ದಾರೆ. ಸರ್ಕಾರಿ ಅಧಿಕಾರಿಯಾಗಿದ್ದ ರವೀಂದ್ರ ಈಗ ನಿವೃತ್ತಿಯಾಗಿದ್ದು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಲಕ್ಷ್ಮಿ ಅಳಿಯ ಕೂಡ ಯುವ ಕಾಂಗ್ರೆಸ್ ಮುಖಂಡ. ಲಕ್ಷ್ಮಿ ಹೆಬ್ಬಾಳ್ಕರ್ ಅಳಿಯ ರಜತ್ ಉಳ್ಳಾಗಡ್ಡಿ ಮಠ ಹೆಸರು ಕೂಡ ಹುಲಿ ಉಗುರು ಕೇಸ್ನಲ್ಲಿ ಕೇಳಿ ಬಂದಿತ್ತು. ಅಳಿಯ ಅಂದ್ರೆ ಇವರ ಮಗಳ ಗಂಡ ಅಲ್ಲ, ಇವರಿಗೆ ಇರೋದು ಒಬ್ಬನೇ ಮಗ. ಆದ್ರೂ ಇವರ ಅಕ್ಕನ ಮಕ್ಕಳನ್ನು ತಮ್ಮ ಮಕ್ಕಳಂತೆ ನೋಡ್ತಾರೆ. ಅದೇ ರೀತಿ ರಜತ್ ಕೂಡ ಅಕ್ಕನ ಮಗಳ ಗಂಡ. ಹೀಗಾಗಿ ಸಂಬಂಧದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೂ ರಜತ್ ಅಳಿಯ ಆಗ್ಬೇಕು.
ಇನ್ನು ಹುಲಿ ಉಗುರಿನ ಬಗ್ಗೆ ಪ್ರತಿಕ್ರಿಯಿಸಿದ್ದ ರಜತ್, ನನ್ನ ಹತ್ರ ಇದ್ದಿದ್ದು ಒರಿಜಿನಲ್ ಅಲ್ಲ, ಅದು ಪ್ಲಾಸ್ಟಿಕ್ ಉಗುರು, ಅದನ್ನ ಈಗಾಗಲೇ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಅಂದ ಹಾಗೆ ಮಗನ ಮದುವೆ ಬೆನ್ನಲ್ಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮಗಳು ಸುಷ್ಮಿತಾ ಮತ್ತು ರಜತ್ ಉಳ್ಳಾಗಡ್ಡಿ ಮದುವೆ ಆಗಿತ್ತು. ರಜತ್ ಕೂಡ ಕಾಂಗ್ರೆಸ್ ನಾಯಕ ವಿಶ್ವಪ್ರಕಾಶ್ ಉಳ್ಳಾಗಡ್ಡಿ ಮಠ ಅವರ ಮಗನಾಗಿದ್ದು ಹುಬ್ಬಳ್ಳಿ ಮೂಲದವರಾಗಿದ್ದಾರೆ. ಇವರು ಕೂಡ ಕಾಂಗ್ರೆಸ್ನ ಯುವ ನಾಯಕರಾಗಿದ್ದು ಸ್ಥಳೀಯ ರಾಜಕಾರಣದಲ್ಲಿ ಆಕ್ಟಿವ್ ಆಗಿದ್ದಾರೆ. ಫ್ರೆಂಡ್ಸ್, ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ, ಮಗ ಮತ್ತು ಅಳಿಯನ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಒಟ್ನಲ್ಲಿ ಜನಪರ ಕಾರ್ಯಗಳ ಮೂಲಕ ಕ್ಷೇತ್ರದಲ್ಲಿ ನಿರಂತರವಾಗಿ ಓಡಾಡುವ ಮೂಲಕ ಹೆಬ್ಬಾಳ್ಕರ್ ಬೆಳಗಾವಿಯನ್ನು ಹಂತ ಹಂತವಾಗಿ ಕಂಟ್ರೋಲ್ಗೆ ತಗೊಳ್ತಿದ್ದಾರೆ. ಈ ಕುಟುಂಬದ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.